ಗ್ರಾಮಸ್ಥರ ರಸ್ತೆಯ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಬಿಡಿಸಿಕೊಡಿ ಬಿಡಿಸಿಕೊಡಿ, ಬಿಡಿಸಿಕೊಡಿ ಬಿಡಿಸಿಕೊಡಿ, ಬಿಡಿಸಿಕೊಡಿ ಬಿಡಿಸಿಕೊಡಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬಿಡಿಸಿಕೊಡಿ ಬಿಡಿಸಿಕೊಡಿ, ಬಿಡಿಸಿಕೊಡಿ ಬಿಡಿಸಿಕೊಡಿ. ದೇಜಿಕೊಪ್ಪದ ರಸ್ತೆಯ ಹೋರಾಟಕ್ಕೆ ಗುಂಡಗಿರಿ ಮಾಡುತ್ತಿರೋರ ಮೇಲೆ, ರಸ್ತೆಗಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದವರ ವಿರುದ್ಧ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ಅವರಿಗೆ ಏನು ಒಂದು ಸಾರ್ವಜನಿಕವಾಗಿ ಓಡಾಡಲು ರಸ್ತೆಯ ಅವಶ್ಯಕತೆ ಇರುತ್ತದೆ. ಆ ಒಂದು ಗ್ರಾಮದಲ್ಲಿ ಒಂದು 25-30 ಮನೆಗಳಿಗೆ ಅಲ್ಲಿ ಅವರು ಓಡಾಡಲು ಅವರಿಗೆ ರಸ್ತೆಯ ಅವಶ್ಯಕತೆ ತುಂಬ ಇರುತ್ತದೆ. ಈ ಒಂದು ರಸ್ತೆಯನ್ನು ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ದೂರ ಅವರು ರಸ್ತೆಯನ್ನು ಮಾಡಿರ್ತಾರೆ. ಅದಕ್ಕೆ ಒಂದು ಕುಟುಂಬದವರು ಇವರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಈ ರಸ್ತೆಗೆ ಬೇಲಿ ಹಾಕಿ ಇವರಿಗೆ ರಸ್ತೆಯನ್ನು ಇಲ್ಲದಂತೆ ಮಾಡಿ ಇವರ ಒಂದು ಜೀವನ ಮಾಡಲು ತುಂಬ ಕಷ್ಟ ಪಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಹಾಗೆ ಇಲ್ಲಿ ರೈತರು ಅವರು ಒಂದು ಬೆಳೆದ ಬೆಳೆಯನ್ನು ಭತ್ತವನ್ನಾಗಲಿ ಹಾಗೆ ಒಂದು ಭತ್ತವನ್ನು ಒಡಿಸ್ಕೊಬರೋದಕ್ಕಾಗಿ ಒಂದು ಯಾವುದೇ ಒಂದು ಗಾಡಿ ತರಲು ಇವರಿಗೆ ಅಲ್ಲಿ ರಸ್ತೆ ಇಲ್ಲ. ಹಾಗೆ ಆ ಒಂದು ರಸ್ತೆ ಇಲ್ಲದೆ ಮಳೆಗಾಲದಲ್ಲಿ ಅಲ್ಲಿ ನೀರು ಕೆಸರು ತುಂಬಿ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಇಲ್ಲಿನ ತಹಶೀಲ್ದಾರು ಆ ಒಂದು ಸ್ಥಳಕ್ಕೆ ಬಂದು ಆ ಸ್ಥಳವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವರಿಗೆ ರಸ್ತೆಯ ಅವಶ್ಯಕತೆ ಇದೆ ಅಂತ ಹೇಳಿ ನೋಡಿ, ಅವರು ಏನೋ ಒಂದು ಕುಟುಂಬದವರು ಇವರಿಗೆ ಬೇಲಿ ಹಾಕಿ ತೊಂದರೆ ಕೊಡ್ತಾ ಇದ್ದಾರ ಅದನ್ನು ಬಿಡಿಸಿ ಇವರಿಗೆ ಸಗಾಮವಾಗಿ ರಸ್ತೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ನಾವು ಇವರ ಪರವಾಗಿ ಕರ್ನಾಟಕ ರಾಷ್ಟ್ರ ವೇದಿಕೆ ಮನೋಜ್ ಪುಗೆ ನಾವು ಇವರ ಪರವಾಗಿ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ತಾಳಗುಪ್ಪ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೈದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಜಿಕೊಪ್ಪ ಗ್ರಾಮದ ನಾವೆಲ್ಲರೂ ಕೂಡ ಆ ಗ್ರಾಮದ ವಾಸಿಗಳು. ನಮಗೆ ಮುಖ್ಯವಾಗಿ ನಾವಿಲ್ಲಿ ಬೇಡಿಕೆಗಳನ್ನಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇರೋದು ಏನಂದರೆ, ನಮಗೆ ಅವಶ್ಯವಾಗಿ ಕೆಜಿಕೊಪ್ಪ ಗ್ರಾಮದ ಈಗ ಹೊಸದಾಗಿ ನಿರ್ಮಾಣವಾಗಿದೆ. ಈಗ 20-25 ವರ್ಷದಿಂದ ಕೆಲವರು ಮನೆ ಕಟ್ಟಿಕೊಂಡು ಹೊಸದಾಗಿ ಮನೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೇರಿಗೆ ಹೊಸದಾಗಿ ಒಂದು ರಸ್ತೆ ನಿರ್ಮಾಣ ಹಂತದಲ್ಲಿ ನಾವೆಲ್ಲರೂ ಗ್ರಾಮಸ್ಥರು ಕೂಡ ಒಮ್ಮತದಿಂದ ಎಲ್ಲ ಊರಿನ ಸದಸ್ಯರ ಒಂದು ಸಮ್ಮುಖದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತೇವೆ. ಆದರೆ ಆ ಭಾಗದ ನಮ್ಮೂರಿನವರೇ ಆಗಿರ್ತಕ್ಕಂಥ 2 ಮನೆಯವರು ಆ ರಸ್ತೆಯನ್ನು ಪೂರ್ಣಗೊಳಿಸುವುದಕ್ಕೆ ಅವಕಾಶ ಕೊಡಲಿಲ್ಲ. ಅದರ ಜೊತೆಗೆ ನಮಗೆ ಊರಿನ ಸಮಸ್ತರಿಗೂ ಕೂಡ, ಯಾಕಂದರೆ ಅಲ್ಲಿ ಮನೆ ಕಟ್ಟಿದವರಿಗೆ ಒಂದೇ ವ್ಯವಸ್ಥೆ ಅಲ್ಲ ಅದು, ಯಾಕಂದರೆ ಸ್ವಲ್ಪ ಅಲ್ಲಿ ಜಮೀನನ್ನು ಹೊಂದಿರ್ತಾರೆ ಎಲ್ಲ ಊರಿನವರು ಕೂಡ. ಆ ಮನೆಯವರಿಗೂ ಕೂಡ ಅಡೆತಡೆ ಆಗೋದರ ಜೊತೆಗೆ ಅಲ್ಲಿ ರೈತಾಪಿ ವರ್ಗದವರಿಗೂ ಕೂಡ ಆ ಒಂದು ರಸ್ತೆ ಅವಶ್ಯಕವಾಗಿರುವುದರಿಂದ ಇಂದು ಕೂಡ ನಾವು ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ಇದನ್ನು ವಿಚಾರ ತಿಳಿಸಿದ್ವಿ. ಆದರೂ ಕೂಡ ಅವರು ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಇವತ್ತು ಕೂಡ ನಮ್ಮ ಊರಿನವರ ಮಾತಿಗೂ ಬೆಲೆ ಇಲ್ಲ, ಮತ್ತು ಅಧಿಕಾರಿಗಳ ಮಾತಿಗೂ ಬೆಲೆ ಇಲ್ಲದೇನೆ ಕೂಡ ಇವತ್ತಿಗೂ ಕೂಡ ಅದು ವಾದ ವಿವಾದದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ರಸ್ತೆ. ದಯಮಾಡಿ ಅದರ ಜೊತೆಗೆ ಆ ಭಾಗದಲ್ಲಿ ಕೆಲವು ಗರ್ಭಿಣಿ ಹೆಂಗಸರಿದ್ದಾರೆ, ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಅವರಿಗೂ ಕೂಡ ಓಡಾಡಲಿಕ್ಕೆ ಈ ಬೇಸಿಗೆಯಲ್ಲಿ ಯಾರ್ದೋ ಹಿತ್ತಲಲ್ಲೋ ಎಲ್ಲೋ ಓಡಾಡಿ ಅವರು ಅವರ ದಿನಚರಿಯನ್ನು ಮುಗಿಸ್ತಾರೆ. ಆದರೆ ಮಳೆಗಾಲ ಬಂತು ಅಂದರೆ ಬೇರೆಯವ್ರ ಹಿತ್ತಲಲ್ಲಿ ಎಲ್ಲ ಬೇಲಿಯನ್ನು ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ. ಆ ಕೆಸರಲ್ಲಿ ಸಣ್ಣ ಮಕ್ಕಳು ಒಂದು ಆಸ್ಪತ್ರೆಗೆ ಹೋಗೋದಿರಲಿ, ನಮ್ಮ ದಿನನಿತ್ಯದ ಬಳಕೆಯ ವಸ್ತುಗಳು ಒಂದು ಅಕ್ಕಿ ಮಾಡಿಸೋದಿರಲಿ ಅಥವಾ ಒಂದು ಸಂತೆಗೆ ಹೋಗೋದಿರಲಿ, ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಇದನ್ನೆಲ್ಲ ಕೂಡ ಮಾನ್ಯ ತಹಸೀಲ್ದಾರರು ಇದನ್ನು ಗಮನಕ್ಕೆ ತೆಗೆದುಕೊಂಡು ಊರಿನ
ಸಮಸ್ತ ನಾಗರಿಕರಿಗೆ ಈ ದಾರಿ ವಿಚಾರದಲ್ಲಿ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಹೋರಾಟಕ್ಕೆ ಕೆಜಿಕೊಪ್ಪದ ಗ್ರಾಮಸ್ಥರ ಹೋರಾಟಕ್ಕೆ ಕೆಜಿಕೊಪ್ಪದ ಗ್ರಾಮಸ್ಥರು ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದೀವಿ. ನಮ್ಮೂರಾಗಿರೋ ಸಮಸ್ಯೆಗಳು ಬಗೆಹರಿಸಿಕೊಡಲಿ ಅಂತೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಡೋಕ್ಕೆ ಇಡೀ ಕೆಜಿಕೊಪ್ಪದ ಗ್ರಾಮಸ್ಥರು ತಹಸೀಲ್ದಾರ್ ಆಫೀಸ್ ಮುಂಭಾಗದಲ್ಲಿ ಒಂದು ಧರಣಿ ಮಾಡ್ತಾ ಇದ್ದೀವಿ. ಕೆಜಿಕೊಪ್ಪಕ್ಕೆ ಒಂದು 25 ಮನೆಗೆ ರೋಡ್ ಅವಶ್ಯಕತೆ ಇರೋದಕ್ಕಾಗಿ ರೋಡ್ ಬಿಡಿಸಿಕೊಡಲಿ ಅಂತ ಹೇಳಿ ತಹಸೀಲ್ದಾರ್ಗೆ ಮನವಿ ಮಾಡ್ತಾ ಇದ್ದೀವಿ. ರೋಡು ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಸ್ತೀವಿ. 2 ಮನೆಯಿಂದ ನಮಗೆ ಇಡೀ ಮುಂದೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ತಹಸೀಲ್ದಾರರು ಮನಗೊಂಡು ರೋಡನ್ನು ತೆರವು ಮಾಡಿ ಹೋಗೋದು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಈ ಮೂಲಕ ಕೇಳಿಕೊಳ್ತೀವಿ. ಯಾತಕ್ಕಾಗಿ
ಮೇಡಮ್, ನಾವು ಪತ್ರಕರ್ತರು ಸ್ಪಾಟಿಗೆ ಹೋಗಿದ್ವಿ. ಸ್ಪಾಟಲ್ಲಿ ಗಮನಿಸಿ ಸುದ್ದಿನೂ ಕೂಡ ಮಾಡಿದ್ವಿ. ಅಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಿದ್ದು ಏನಪ್ಪ ಅಂತಂದರೆ, ಕಳೆದ ಸಾರಿ ಒಂದು ಕುಟುಂಬದ 18 ವರ್ಷದ ಮಗಳು ಆಸ್ಪತ್ರೆಗೆ ಸೇರಿ ಆಕೆ ಮೃತಳಾಗ್ತಾಳೆ. ಅವಳ ಶವವನ್ನು ಮನೆಗೆ ತರೋಕ್ಕಾಗಲ್ಲ, ದಟ್ಟ ಮಳೆಗಾಲ, ರಸ್ತೆ ಎಲ್ಲ ಕತ್ಲು. ಹಾಗಾಗಿ ಸ್ವತಃ ಅಪ್ಪನೇ ಮಗಳ ಮೃತದೇಹವನ್ನು ನೋಡೋಕ್ಕಾಗದಿರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿನ್ನೆ ನಾವು ಹೋದಾಗ ಅಲ್ಲೊಬ್ಬರು ಒಂದು ಮನೆಯಲ್ಲಿ ಒಂದು ಬಸರಿ ಹೆಣ್ಣುಮಗಳು ಇದ್ದಾಳೆ. ಆಕೆ ಅಲ್ಲಿಯ ಗ್ರಾಮ ಪಂಚಾಯತಿ ಅಟೆಂಡ್ರಿಗೆ ಅತ್ತಿಗೆಯವರೇ, ನಮಗೆ ಹೆರಿಗೆ ಟೈಮ್ ಬಂದರೆ ನಾವು ಇಲ್ಲಿ ಒಂದು ಆಂಬ್ಯುಲೆನ್ಸ್ ಬರೋಕ್ಕೆ ಜಾಗ ಇಲ್ಲ, ಏನು ಮಾಡೋದು, ನಾವು ರಸ್ತೆಯಾಗಿ ಕೇಳಿ ಸಾಕಾಗ್ಬಿಡ್ತು, ನಾವು ಇಲ್ಲೇ ಸತ್ತೋಗೋದೇನೋ ಅನ್ನೋದ್ರ ರೀತಿ. ಅಂದರೆ ಅತ್ಯಂತ ಅಮಾನವೀಯವಾದಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ದಯಮಾಡಿ ನೀವೊಬ್ಬರು ಒಬ್ಬ ಸಮರ್ಥ ತಹಸೀಲ್ದಾರರಾಗಿ ಸಾಗರದವರು ಸ್ಥಳಕ್ಕೆ ಭೇಟಿ ಇತ್ತು. ಅದೇನೋ ಹಕ್ಕಿನ ಜಾಗ ಅಲ್ಲ, ಅದು ಆ ಜಾಗ ಏನು ಹಕ್ಕಿನ ಜಾಗ ಏನಲ್ಲ. ಹಾಗೆ ದಯಮಾಡಿ ನೀವು ಇದನ್ನು ರೆಡ್ ಅಲರ್ಟ್ ಅಂತ ತಿಳ್ಕೊಂಡು ದಯಮಾಡಿ ನೀವು ಹೋಗಬೇಕು ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ವೆರಿ ಮಚ್.